ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ನಡೀತಾ ಇದೆ. ಈ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬದಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಈ ಸುತ್ತಮುತ್ತಲ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರೋ ಪ್ರತಿಯೊಂದು ಟೂರ್ನಮೆಂಟ್ಗಳಿಗೂ ಕಾಂಪಿಟೇಷನ್ ಕೊಡತಕ್ಕಂತಹ ಇಪ್ಪತ್ತೊಂದು, 22, 23 ಶುಕ್ರವಾರ, ಶನಿವಾರ, ಭಾನುವಾರ ಏನೇ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಇದೇ ಥರ ನೆಕ್ಸ್ಟ್ ಸೀಸನ್ನು 3, 4, 5 ಎಲ್ಲ ಶ್ರೀಕಾಂತ್ ನಡೆಸಲಿ ಅಂತ ಕೇಳ್ಕೊತೀನಿ. ಹೆಬ್ಬಗೋಡಿ CMC ಇರೋ ಪ್ಲೇಯರ್ಸ್ ಎಲ್ಲ ಬೆಳಿಬೇಕು ಅಂತ ಮಾಡ್ತಾ ಇರೋದು ಇದು. ನಮ್ಮ ಗೊಲೆಯಲ್ಲಿ ಕ್ರಿಕೆಟ್ ನಡಿಬೇಕು, ಉಳಿಬೇಕು, ಯೂತ್ಸ್ ಎಲ್ಲ ಕ್ರಿಕೆಟ್ ಆಡ್ಬೇಕು ಅಂದ್ಬಿಟ್ಟು 5 ಜನ ಕರ್ಕೊಂಡಿದ್ದೀವಿ, ಇನ್ನು 10 ಜನ ಪ್ಲೇಯರ್ಸ್ ಕರ್ಕೋಬೇಕು. ಕ್ರಿಕೆಟ್ ಅಂದ್ರೆ ಸಾಕು ಭಾರತೀಯರಿಗೆ ಪಂಚಪ್ರಾಣ. ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳು ಇದ್ರೆ ಅದು ಭಾರತದಲ್ಲಿದ್ದಾರೆ ಎನ್ನುವಂಥದ್ದು ಎಲ್ಲ ದಾಖಲೆಗಳಿಂದಲೂ ಕೂಡ ದೃಢಪಡುತ್ತೆ. ಅತಿ ಹೆಚ್ಚು ಶ್ರೀಮಂತ ಕ್ರಿಕೆಟ್ ಸಂಸ್ಥೆ BCCI ಭಾರತದ್ದು, ಅತಿ ಹೆಚ್ಚು ಶ್ರೀಮಂತ ಕ್ರಿಕೆಟಿಗರು ಭಾರತೀಯರು, ಅತಿ ಹೆಚ್ಚು ದಾಖಲೆಗಳನ್ನ ಸೃಷ್ಟಿ ಮಾಡಿದ ಕ್ರಿಕೆಟಿಗರು ಭಾರತೀಯರು, ಅತಿ ಹೆಚ್ಚು ಕ್ರಿಕೆಟ್ ಅನ್ನ ವೀಕ್ಷಿಸುವಂತಹ TRPಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆಯುವಂತವರು ಭಾರತೀಯರು. ಹೀಗಾಗಿ ಭಾರತದಲ್ಲಿ ಕ್ರಿಕೆಟ್ಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ. ಕ್ರಿಕೆಟ್ ಆಟಗಾರರನ್ನ ದೇವರ ರೀತಿ ಪೂಜೆಯನ್ನು ಕೂಡ ಮಾಡ್ತಾರೆ. ಅಷ್ಟರ ಮಟ್ಟಕ್ಕೆ ಈ ಒಂದು ಆಟದ ಬಗ್ಗೆ ಪ್ರೀತಿ. ಈ ಒಂದು ಕ್ರಿಕೆಟ್ ಯಾವಾಗ ಚುಟುಕು ಕ್ರಿಕೆಟ್ ಆಯ್ತು ಅಂದ್ರೆ IPL ಆಯ್ತು, ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಒಂದು ಚುಟುಕು ಕ್ರಿಕೆಟ್ ಆಡ್ತಿದ್ದಾರೆ. ಈ ಒಂದು ಕ್ರೀಡೆಯ ಮುಖಾಂತರವಾದ್ರೂ ಸ್ನೇಹ ಗಾಢವಾಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಆಟಗಾರರು, ಅದರಲ್ಲೂ ವಿಶೇಷವಾಗಿ ಯುವಕರು ಒಂದೆಡೆ ಸೇರ್ತಾರೆ. ಆರೋಗ್ಯವಾದಂಥ ಚಿಂತನೆಗಳನ್ನ ಈ ಒಂದು ಕ್ರಿಕೆಟ್ ಮಾಡಿಸ್ತಿದೆ ಅಂದ್ರೆ ತಪ್ಪಾಗಲಾರದು. IPL ಮಾದರಿಯಲ್ಲಿಯೇ ದೇಶದ ಎಲ್ಲೆಡೆಯೂ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ಕ್ರಿಕೆಟ್ ಹಬ್ಬ ಅಂತೇಳಿ ಇದೇ ಆಗಸ್ಟ್ 21, 22, 23ರಂದು ಟೂರ್ನಿಗಳನ್ನ ಆಯೋಜಿಸಲಾಗಿದೆ. ಇಲ್ಲಿ ಬಿಡ್ಡಿಂಗ್ ಅನ್ನ ನಡೆಸಲಾಯಿತು. ಆಟಗಾರರನ್ನ ವಿವಿಧ ತಂಡಗಳು ಬಿಡ್ ಮಾಡಿದರು. ಈ ಒಂದು ಬಿಡ್ಡಿಂಗ್ ಅತ್ಯಂತ ಆಕರ್ಷಕವಾಗಿತ್ತು. ಒಂದು ರೀತಿ ಅತ್ಯಂತ ಉತ್ಕೃಷ್ಟ ದರ್ಜೆಯಲ್ಲಿ ಈ ಒಂದು ಬಿಡ್ಡಿಂಗ್ ಅನ್ನ ಆಯೋಜಿಸಲಾಗಿತ್ತು. ಮತ್ತು ಈ ಒಂದು ಬಿಡ್ಡಿಂಗ್ ನಲ್ಲಿ ಹೆಬ್ಬಗೋಡಿಯ ನಗರಸಭೆ ವ್ಯಾಪ್ತಿಗೆ ಬರುವಂತಹ 8 ತಂಡಗಳನ್ನ ಮಾಲೀಕರುಗಳು ಮುನ್ನಡೆಸುತ್ತಿದ್ದಾರೆ. ಆ ತಂಡಗಳು ಯಾವ್ಯಾವು ಅಂತಂದ್ರೆ ಹೊಯ್ಸಳ ಕ್ರಿಕೆಟರ್ಸ್, ಈ ಒಂದು ತಂಡದ ಮಾಲೀಕರು ವಿನಯ್ HP, ಪ್ರವೀಣ್ HJ, ಮನೋಹರ್ ಮತ್ತು ರಾಜುರವರು. ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ, ಈ ಒಂದು ತಂಡವನ್ನ ಸಂತೋಷ್ ಮತ್ತು ರಾಜೇಶ್ ಹರೀಶ್ ಅವರು ಮುನ್ನಡೆಸ್ತಾ ಇದ್ರೆ, ಬ್ಲೂ ಸ್ಟಾರ್ ಕ್ರಿಕೆಟರ್ಸ್ ಅನ್ನ ಹೆಬ್ಬಗೋಡಿಯ ರಮೇಶ್ R, ಸತೀಶ್ ರೆಡ್ಡಿ ಮತ್ತು ಶಿವಕುಮಾರ್ J ಅವರು ಮಾಲೀಕತ್ವವನ್ನು ಪಡೆದಿದ್ದಾರೆ. ಅಶ್ವ ಸ್ಟ್ರೈಕರ್ಸ್ ಅನ್ನ ಹೆಬ್ಬಗೋಡಿಯ ವಿಶ್ವನಾಥ್ ಮತ್ತು ಅಖಿಲ್ ರವರು ಮಾಲೀಕತ್ವ ಪಡೆದುಕೊಂಡಿದ್ದಾರೆ. ಅಭಿಮನ್ಯು ಕ್ರಿಕೆಟರ್ಸ್ ತಿರುಪಳ್ಳಿಯ ಮಹೇಶ್ ಹಾಗೂ ಮಧು ರೆಡ್ಡಿರವರು ಮುನ್ನಡೆಸುತ್ತಿದ್ದಾರೆ. ಈ ಒಂದು ಮಾಲೀಕತ್ವದಲ್ಲಿ ವಾಯುಪುತ್ರ ಕ್ರಿಕೆಟರ್ಸ್ ಅನ್ನ ವಿನಾಯಕ ನಗರದ ಶ್ರೀನಿವಾಸ್ ರೆಡ್ಡಿರವರು ಮಾಲೀಕತ್ವ ಪಡೆದುಕೊಂಡಿದ್ರೆ, ಗೊಲ್ಲಳ್ಳಿ ಕ್ಲಾಸಿಕ್ ಕ್ರಿಕೆಟರ್ಸ್ ಅನ್ನ ಮಲ್ಲೇಶ್ R ಅವರು ಮಾಲೀಕತ್ವ ಪಡೆದುಕೊಂಡಿದ್ದಾರೆ. ಇಂಡಿಯನ್ ಟೆಕ್ ಸ್ಟಾರ್ಸ್ ತಿರುಪಳ್ಳಿಯ ತಂಡವನ್ನ ರಮೇಶ್ ಮತ್ತು ರತ್ನಾಕರ ರೆಡ್ಡಿರವರು ಮುನ್ನಡೆಸುತ್ತಿದ್ದಾರೆ. ಈ ಒಂದು ಬಿಡ್ಡಿಂಗ್ ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸಹಕಾರ ನೀಡಿದಂತಹ ಪ್ರಾಯೋಜಕರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸೊ ಮೊದಲನೇದಾಗಿ ಬೇರೆ ಕಡೆ ಎಲ್ಲ ಕಡೆನೂ ಟೂರ್ನಮೆಂಟ್ಗಳು ನಡೀತಾ ಇದೆ. ಅದೇ ರೀತಿ ನಮ್ಮ CMC ಲೆವೆಲಲ್ಲಿ ಟೂರ್ನಮೆಂಟ್ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಈ ಒಂದು ಆಲೋಚನೆ ಹುಟ್ಕೊಳ್ಳೋ ಮುಖಾಂತರ ಈ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಹುಟ್ಕೊಂಡಿದೆ. 2ನೇ ಸೀಸನ್ನ ನಡೆಸ್ತಾ ಇದ್ದೀವಿ. ಸೊ ನಿಮ್ಗಳ ಸಹಯೋಗದೊಂದಿಗೆ ಈ ಒಂದು ಟೂರ್ನಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿ ಕೋರ್ಕೊಳ್ತಿದ್ದೇನೆ. ಧನ್ಯವಾದಗಳು. ಹೌದು,
ಇದು ಅಂತಾರಾಷ್ಟ್ರೀಯ ಮಾದರಿಯಲ್ಲಿಯೇ ಈ ಒಂದು ಬಿಡ್ಡಿಂಗ್ ಅನ್ನು ನಡೆಸಲಾಯಿತು. ಹೆಬ್ಬಗೋಡಿಯ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ರಸದೌತಣವನ್ನ 21, 22 ಮತ್ತು 23ರಂದು ನಡೆಯುತ್ತಿದೆ. ಈ ಒಂದು ಬಿಡ್ಡಿಂಗ್ ನ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಹೇಗೆ ಬಿಡ್ಡಿಂಗ್ ಮಾಡಲಾಯಿತು ನೋಡೋಣ ಬನ್ನಿ. Royal Cricketers Delivery has 6 GCC, 7 12,000 for GCC, 12,000 for GCC. Anybody else? 3, 4, 5, 6 Indians, 7 Royal Cricketers. Okay, going 1, 2 and so to Indian Textiles. 3,000 for Royal Cricketers. Vayuputra. Oh sorry. 3,000 Vayuputra. Player number 107 Shri Jeevan S. ಇನ್ನು ಮಾಲೀಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಆಟವನ್ನ ಉತ್ತೇಜಿಸುವಂತಹ, ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತಹ ಸಲುವಾಗಿಯೇ ಈ ಒಂದು ಟೂರ್ನಿಯನ್ನ ನಡೆಸಲಾಗ್ತಾ ಇದೆ. ಇದು ಸೀಸನ್ 2 ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಇದಾಗಿದೆ. ಗೆದ್ದ ತಂಡಕ್ಕೆ 1 ಲಕ್ಷ ರೂಗಳ ನಗದು ಮತ್ತು ಟ್ರೋಫಿ, ಅದು ಮೊದಲನೇ ಬಹುಮಾನ. ಎರಡನೇ ಬಹುಮಾನವಾಗಿ 50,000 ರು ನಗದು ಮತ್ತು ಟ್ರೋಫಿ. ಮೂರನೇ ಬಹುಮಾನವಾಗಿ ಟ್ರೋಫಿಯನ್ನ ನೀಡಲಾಗ್ತಾ ಇದೆ. ಇದರ ನೇತೃತ್ವವನ್ನ ಶ್ರೀಕಾಂತ್ ನೇತೃತ್ವದಲ್ಲಿ ಈ ಒಂದು ಟೂರ್ನಿ ನಡೀತಾ ಇದೆ. ಎಲ್ಲ ಮಾಲೀಕರನ್ನು ಕೂಡ ಒಗ್ಗೂಡಿಸುವಂತ ಕೆಲಸವನ್ನ ಇವರೇ ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಬಿಡ್ಡಿಂಗ್ ನ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನೆರೆದಿದ್ದವರನ್ನ ಉದ್ದೇಶಿಸಿ ಮುಖಂಡರುಗಳು ಮಾತನಾಡಿದ್ದು ಹೀಗೆ. ಕ್ರಿಕೆಟ್ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಅಂತ ಏನು ಮಾಡ್ತಾ ಇದ್ದಾರೆ, ಈ ಒಂದು ಸಹಕಾರ ಕೊಟ್ಟಂತ ತಮ್ಮ ಎಲ್ಲರಿಗೂ ಹೊಂದಿಸ್ತಾ, ಅದೇ ರೀತಿ ರಮೇಶ್ ಒಬ್ಬರು ಕ್ರಿಕ್ ಮಾಡ್ತಾರೆ ಇದ್ರೆ ಕ್ರಿಕೆಟ್ ಚೆನ್ನಾಗಿ ನಡೀತಾರೆ ಅಂತ ನಮ್ಮ ಅಭಿಪ್ರಾಯ. ಅವರ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ. ಅವರ ಸಹಯೋಗದೊಂದಿಗೆ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಕಳೆದ ವರ್ಷನೂ ಸಹ ತುಂಬ ಸಕ್ಸಸ್ಫುಲ್ ಆಗಿ ಬಂದಿದೆ. ಅದೇ ರೀತಿ ರಮೇಶ್ ಅವರೊಡನೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಸಹ ನಮ್ಮ ನಾಯಕ ಆತ ಯಾವಾಗಲೂ ನನ್ನನ್ನು ಬ್ಲೂ ಸ್ಟಾರ್ ಕ್ರಿಕೆಟ್ ತಂಡಕ್ಕೆ ಕರ್ಕೊಂಡು ಬಂದು ನಾನು ಚಿಕ್ಕ ಹುಡುಗ ಆಗಿದ್ದಾಗಿಂದ ಆಡಿಸಿದ್ದಾರೆ. ಅದೇ ರೀತಿ ನಾವು ಸಹ ಸಹಕರಿಸಿದ್ದೀವಿ. ಕೆಲವೊಂದು ಟೈಮ್ ಅವ್ರು ಏನೇ ಮಾತಾಡಿದ್ರು ಸಹ ಆ ಟೈಮ್ನಲ್ಲಿ ಮಾತ್ರ ಉದ್ವೇಗದಿಂದ ಮಾತಾಡಿರ್ತೇವೆ. ಸೊ ಬೇರೆ ತಂಡಗಳು ಸಹ ಅಷ್ಟೇ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಯಾವ ಟೀಮ್ಗೆ ಹೋಗಿರ್ತೀರೋ ಆ ಟೀಮ್ ನಮ್ದಂತ ದಯವಿಟ್ಟು ಆಡಿ. ಓನರ್ ಆಗಲಿ, ಪ್ಲೇಯರ್ಸೇ ಆಗಲಿ, ದಯವಿಟ್ಟು ಯಾರು ಈಗೋ ಇಕ್ಕೊಂಡಿರ ನಾನು ಹೆಬ್ಬಗೋಡಿಯವನು ವೀರಸಂದ್ರ ಮೇಲೆ ಆಡಲ್ಲ, ವೀರಸಂದ್ರದವರು ಹೆಬ್ಬಗೋಡಿ ಮೇಲೆ ಆಡಲ್ಲ ಅಂತ ಭೇದ ಭಾವ ಇಲ್ದಿರ ಇವಾಗ ಯಾರು ಓನರ್ಸ್ ಅವರ ಪ್ಲೇಯರ್ಗಳು ತಗೊಂಡಿರ್ತಾರೋ ದಯವಿಟ್ಟು ಆ ಟೀಮ್ಗೆ ನಿಮ್ಮ ಶ್ರಮ ಕೊಟ್ಟು ಆಡಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಓನರ್ಸ್ ಆಗಲಿ, ಪ್ಲೇಯರ್ಸ್ ಆಗಲಿ, ಅವರು ಇಷ್ಟು 8 ಜನ ಓನರ್ಸ್ ಇದ್ದೀರಿ. ನಾವು ಏನೋ ಎಂಟ್ರೆನ್ಸ್ ಕೊಟ್ಟು ಅವರಿಗೆ ಟಿ ಶರ್ಟ್ಸ್ ಎಲ್ಲ ಮಾಡಿಸಿರ್ತೀರಿ. ನಮಗೂ ಒಂದು ಆಸೆ, 8 ಜನಕ್ಕೂ ಆಸೆ ಗೆಲ್ಲಲೇಬೇಕು. ಕೆಲವೊಂದು ಆಟಗಾರರು ಸರಿಯಾಗಿ ಆಡ್ತಾ ಇಲ್ಲ, ಅವರ ಪ್ರೀತಿಯ ತಂಡ ಆಪೋಸಿಟ್ ಬಂದಾಗ ಅಂತ ದಯವಿಟ್ಟು ಯಾರು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮುಂದೆ HCH ಮಂಡಳಿ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೆಲವೊಂದು ಕಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬೇಕಾಗುತ್ತೆ. ಕೆಲವೊಂದು ಆ ರೀತಿ ಏನಾದರೂ ಆದಲ್ಲಿ ಆ ತಂಡದ ಆಟಗಾರರು ಇದು ಬ್ಯಾನ್ ಮಾಡಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತೆ ಕೊನೆಯದಾಗಿ ಎಲ್ಲ ನಾಯಕರ ಸಮ್ಮುಖದಲ್ಲಿ, ಎಲ್ಲ ಮಾಲೀಕರ ಸಮ್ಮುಖದಲ್ಲಿ ಟೀಮ್ಗಳನ್ನ ಗುಂಪುಗಳಾಗಿ ವಿಂಗಡಿಸುತ್ತಿದ್ದೇವೆ. ಓಕೆ, 1 to 1 ಬೇಸಿಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಂಬರ್ 1 ಅಲ್ಲಿ ಯಾರು ಪಿಕ್ ಮಾಡ್ತಾರೋ ಆ ತಂಡ ಎಗೆ ಹೋಗುತ್ತೆ. ನಂಬರ್ 2 ಅಲ್ಲಿ ಇರೋ ಪಿಕ್ ಮಾಡಿದಾಗ ಬಿಗೆ ಹೋಗುತ್ತೆ. ವಾಯುಪುತ್ರ, ಬಿ ಗುಂಪಿಗೆ GCC, ಮತ್ತೆ ಎ ಗ್ರೂಪ್ಗೆ ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ ಎ ಗ್ರೂಪ್. ಅಶ್ವ ಸ್ಟ್ರೈಕರ್ಸ್ ಬಿ ಗ್ರೂಪ್. ಅಭಿಮಾನ್ಯು ಎ ಗ್ರೂಪ್. ಹೊಯ್ಸಳ ಬಿ ಗ್ರೂಪ್.
ಹಾಗೆ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಎಲ್ಲರೂ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಹೆಬ್ಗೋಡಿ ಕ್ರಿಕೆಟ್ ಹಬ್ಬ ಅಂತ ಈಗಾಗಲೇ ಹುಡುಗರು ಹೋದ ವರ್ಷನೂ ಮಾಡಿದ್ದಾರೆ, ಈ ವರ್ಷನೂ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಹೆಬ್ಗೋಡಿ ಕ್ರಿಕೆಟ್ ಹಬ್ಬ ನಡೀತಾ ಇದೆ. ಅದು 21, 22, 23 ವೀರಸಂದ್ರ ಫೀಲ್ಡಲ್ಲಿ ನಡೀತಾ ಇದೆ. ಎಲ್ಲ ತಾವು ಬಂದು ವೀಕ್ಷಿಸಬೇಕಾಗಿ ಎಲ್ಲ ಹೆಬ್ಗೋಡಿ ನಗರ ಜನತೆಗೆ ಕೋರ್ಕೊಳ್ತೇವೆ. ಅದೇ ರೀತಿ ಈಗ ಇವತ್ತೇನು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಹರಾಜಲ್ಲಿ ಬೆಡ್ಡಿಂಗಲ್ಲಿದ್ದಾರೆ, ಹರಾಜಲ್ಲಿ ಅವರೆಲ್ಲರೂ ಸಹಕರಿಸಿ ಪಾಪ ಏನೋ ಒಂದು ಹುಡುಗರು ಮಾಡ್ತಾ ಇದ್ದಾರೆ, ಅದ್ರಿಗೆ ಎನ್ಕರೇಜ್ ಕೊಡೋಣ ಅನ್ನೋದು ನಮ್ಮ ಒಂದು ಅಭಿಪ್ರಾಯದಿಂದ ಇವತ್ತು ಹೆಬ್ಗೋಡಿಯಲ್ಲಿ ಕೇಳ್ಕೊತೀವಿ. 2ನೇ ಸೀಸನ್ನ ಹೆಬ್ಗೋಡಿ ಕ್ರಿಕೆಟ್ ಹಬ್ಬಕ್ಕೆ ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಲೀಕರಿಗೆ, 8 ತಂಡದ ಮಾಲೀಕರಿಗೆ ನಾವು ಇವತ್ತು ಒಂದು ಬಿಡ್ಡಿಂಗ್ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಗೊಲ್ಲಳ್ಳಿ ಪ್ರದೇಶದಲ್ಲಿ ಇವತ್ತೊಂದು ಬಿಡ್ಡಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಆಕ್ಷನ್ನು. ಈ ಒಂದು ಹೆಬ್ಗೋಡಿ ಕ್ರಿಕೆಟ್ ಹಬ್ಬದಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ಈ ಸುತ್ತಮುತ್ತಲ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರೋ ಪ್ರತಿಯೊಂದು ಟೂರ್ನಮೆಂಟ್ಗಳಿಗೂ ಕಾಂಪಿಟೇಷನ್ ಕೊಡ್ತಕ್ಕಂತಹ ಒಂದು ಟೂರ್ನಮೆಂಟ್ ಪಂದ್ಯಾವಳಿಗಳು ಆಗಬೇಕು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ತಂಡದಲ್ಲಿರೋ ಪ್ರತಿಯೊಬ್ಬ ಸದಸ್ಯರೂ ತುಂಬ ಕಷ್ಟಪಟ್ಟು ಸರಿಸುಮಾರು 15-16 ದಿನದಿಂದ ಬ್ಯಾಕ್ಗ್ರೌಂಡ್ ವರ್ಕ್ಗಳನ್ನ ತುಂಬ ಕೆಲಸಗಳು ಮಾಡಿ ಈ ಒಂದು ಮಟ್ಟಕ್ಕೆ ಈ ಆಕ್ಷನ್ ನೋಡ್ಬೋದು ನೀವು. LED ಡಿಸ್ಪ್ಲೇಯಿಂದ ಹಿಡಿದು ಒಂದು ಸುಸಜ್ಜಿತವಾದ ಪ್ರದೇಶದಲ್ಲಿ ಏನೇನು ವ್ಯವಸ್ಥೆಗಳು ಬೇಕು ಅದರೊಂದಿಗೆ ಪ್ರತಿಯೊಂದು ರೀತಿಯೂ ಟೋಕನಿಂದ ಹಿಡಿದು ಬಿಡ್ಡಿಂಗ್ ಟೋಕನ್ಸ್ಗಳು ಏನೇನು ಬೇಕು, ಬಿಡ್ಡಿಂಗ್ ವ್ಯವಸ್ಥೆ ಯಾವ ರೀತಿ ಬೇಕು, ಯಾವ ರೀತಿ ಇವಾಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬಿಡ್ಡಿಂಗ್ ವ್ಯವಸ್ಥೆ ಆಗ್ತಿದೆ ಅದೇ ರೀತಿ ವಿತ್ ಬಿಡ್ಡಿಂಗ್ ಸಾಫ್ಟ್ವೇರು ಮಾಡಿ ಒಂದು ಬಿಡ್ಡಿಂಗ್ ವ್ಯವಸ್ಥೆನ ಮಾಡಿದ್ದೀವಿ. ಸೊ ಇದಕ್ಕೆ ಪ್ರೋತ್ಸಾಹ ನೀಡ್ತಿರ್ತಕ್ಕಂಥ ಎಲ್ಲ ನನ್ನ ಸ್ಪಾನ್ಸರ್ಗಳಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಮಾದರಿಯಾದಂಥ ಕ್ರೀಡೆಯ ಮುಖಾಂತರ ಯುವಕರು ಒಂದೆಡೆ ಸೇರುವಂಥದ್ದು, ದುಶ್ಚಟಗಳಿಂದ ದೂರ ಇರುವಂಥದ್ದು, ಆರೋಗ್ಯಕರವಾದಂತಹ ಚಿಂತನೆಗಳನ್ನು ನಡೆಸುವಂಥದ್ದು, ದೈಹಿಕವಾಗಿ ಮತ್ತಷ್ಟು ಸದೃಢರಾಗುವುದು, ಮಾನಸಿಕವಾಗಿ ಮತ್ತಷ್ಟು ಸಮತೋಲನವನ್ನು ಕಾಯ್ದುಕೊಳ್ಳುವುದು. ಹಾಗೆಯೇ ಈ ಒಂದು ಕ್ರಿಕೆಟ್ನಿಂದಾಗಿ ಎಲ್ಲ ಯುವ ಮನಸ್ಸುಗಳು ಒಂದಾಗುತ್ತವೆ. ಈ ಒಂದು ಕ್ರಿಕೆಟ್ ಬಿಡ್ಡಿಂಗ್ನಲ್ಲಿ ಭಾಗವಹಿಸಿದಂಥ ಇನ್ನಿತರರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. 21, 22, 23 ಶುಕ್ರವಾರ, ಶನಿವಾರ, ಭಾನುವಾರ ಏನೇ ಹೆಬ್ಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಪಂದ್ಯಾವಳಿಗಳು ನಡೆಯಲಿದೆ. ಅದರ ಪೂರ್ವಭಾವಿಯಾದಂಥ ಈ ದಿನ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಏನೆಲ್ಲವೂ ಯುವಕರು ರಿಜಿಸ್ಟರ್ ಮಾಡಿಕೊಂಡು ಉತ್ಸಾಹದಿಂದ ಮಾಡಿದರು. ಅಂಥ ರಿಜಿಸ್ಟರ್ ಆಗಿರೋ ಪ್ಲೇಯರ್ಸ್ನ ಒಂದೊಂದು ಟೀಮಾಗಿ ಕೋರ್ಕೊಂಡು ಅವ್ರನ್ನ ಟೀಮ್ಗೆ ಸೇರ್ಪಡೆ ಮಾಡಿಕೊಂಡು ಇವತ್ತು ನಡೀತದೆ. ಸೊ ಎಲ್ಲ ಹುಡುಗರು ಮತ್ತು ಕ್ರೀಡಾಭಿಮಾನಿಗಳು ಶುಕ್ರವಾರ, ಶನಿವಾರ, ಭಾನುವಾರ ಮನೇಲಿ ಇರದಂತೆ ಅವತ್ತು ವೀರಸಂದ್ರ JMR ಕ್ರಿಕೆಟ್ ಗ್ರೌಂಡಲ್ಲಿ ನಡೆಯೋ ಮ್ಯಾಚ್ಗೆ ಎಲ್ಲರೂ ಬಂದು ಸಹಕಾರ ನೀಡಬೇಕು ಅಂತ ನಿಮ್ಮ ಮೂಲಕ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾರೆ. ಇದೇ ಥರ ನೆಕ್ಸ್ಟ್ ಸೀಸನ್ನು 3, 4, 5 ಎಲ್ಲ ಶ್ರೀಕಾಂತ್ ನಡೆಸಲಿ ಅಂತ ಕೇಳ್ಕೊತೀನಿ. ನಾವೆಲ್ಲ ATPL ಆನೇಕಲ್ಗೆ ಹೋಗಿದ್ದೀರಿ. ಅಲ್ಲಿ ನಾವು ನೆಕ್ಸ್ಟ್ ಸೀಸನು 3ನೇ ಸೀಸನ್ ನಡೆಸಬೇಕು. ಈ ನವಂಬರ್ ಇಲ್ಲಾಂದರೆ ನೆಕ್ಸ್ಟ್ ನವಂಬರ್ಗೆ ನಾವು ಸೀಸನ್ ನಡೆಸ್ತೀರಿ. ನಮ್ಮ 9 ಜನ ಕಮಿಟಿ ಇದ್ದೀರಿ. ಅದರಲ್ಲೂ ಇದೇ ಥರ ನಮ್ಮ ಮನೋಜು, ವಿನಯ್, ರಾಜು, ಚಂದು, ಆದಿ ಮತ್ತು ಈಶ್ವರು ಅವರೆಲ್ಲ ಇದ್ದಾರೆ. ಅವರೆಲ್ಲ ಸೇರಿ ಈ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಹೆಬ್ಗೋಡಿಯಲ್ಲಿ ನಗರಸಭೆಯಲ್ಲಿ ಈ ಥರ ಟೂರ್ನಮೆಂಟ್ ಅಂದರೆ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಮಾಡಲಿ ಅಂತ ನಮ್ಮ ಎಲ್ಲ ತಮ್ಮಂದಿರನ್ನ ನಾನು ಕೇಳ್ಕೊಂತೀನಿ. ಇದು ಹೆಬ್ಗೋಡಿ ಕ್ರಿಕೆಟ್ ಹಬ್ಬ ಅಂತ 2ನೇ ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ನಮ್ಮ ಅಣ್ಣನೇ ಮಾಡ್ತಾರೆ, ಶ್ರೀಕಾಂತ್ ಅಂತ. ಫುಲ್ ಗ್ರ್ಯಾಂಡಾಗೆ ಮಾಡ್ತೀವಿ. ಈ ಹೆಬ್ಗೋಡಿ CMC ಇರೋ ಪ್ಲೇಯರ್ಸ್ ಎಲ್ಲ ಬೆಳಿಬೇಕು ಅಂತ ಮಾಡ್ತಾ ಇರೋದು. ಇದು ಹಿಡನ್ ಟ್ಯಾಲೆಂಟ್ಸ್ನೆಲ್ಲ ತುಂಬ ಜನ ಆಚೆ ಬಂದಿದ್ದಾರೆ. ಇವಾಗ ಇದೇ ಥರ ಮುಂದುವರಿಲಿ, ಮುಂದೆ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ. ನಮ್ಮ ಗೊಲ್ಲಳ್ಳಿಲಿ ಕ್ರಿಕೆಟ್ ನಡಿಬೇಕು, ಉಳಿಬೇಕು, ಯೂತ್ಸ್ ಎಲ್ಲ ಕ್ರಿಕೆಟ್ ಆಡಬೇಕು ಅಂದ್ಬಿಟ್ಟು ಮೊದಲನೇ ಟೈಮ್ ಆ್ಯಕ್ಷನ್ಗೆ ನಮ್ಮ ಮಲೇಶ್ ಅಣ್ಣ ಅವರು ಒಂದು ಟೀಮ್ ಕೊಡ್ತಾ ಇದ್ದಾರೆ. ಹಿಂಗೆ ಅವರು ಕ್ರಿಕೆಟ್ ಆಡೋದಕ್ಕೆ ಪ್ರೋತ್ಸಾಹ ಕೊಡಲಿ, ನಮ್ಮ CMC ಎಲ್ಲ ಹುಡುಗರು ಯೂತ್ಸು ಕ್ರಿಕೆಟ್ ಆಡಲಿ, ಬೆಳೀಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮಗೆ ಮುಂದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಗೊಲ್ಲಳ್ಳಿ ಕಡೆಯಿಂದ, ಕ್ರಿಕೆಟ್ ಕಡೆಯಿಂದ ಧನ್ಯವಾದಗಳು. ಹುಬ್ಬಳ್ಳಿಯಿಂದ ಅಭಿಮನ್ಯು ಕ್ರಿಕೆಟರ್ಸ್ ಅಂತ ನಮ್ಮ 2 ಓನರ್ಸ್ ಇದ್ದೀವಿ, ಮಧು ಅಂತ, ಮಹೇಶ್ ಅಂತ. ಇವರು ಐಕನ್ ಹೇಮಂತ್, ಅವರು ಮಂಜುನಾಥ್ ಅಂತ. ಈಗ ಆಲ್ರೆಡಿ ಬಿಡ್ಡಿಂಗ್ ನಡೀತಾ ಇದೆ. ಇವತ್ತು 13ನೇ ತಾರೀಕು 5 ಜನ ಕರ್ಕೊಂಡಿದ್ದೀವಿ. ಇನ್ನು 10 ಜನ ಪ್ಲೇಯರ್ಸ್ ಕರ್ಕೋಬೇಕು, ಬ್ಯಾಲೆನ್ಸ್ ಇದೆ, ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಹೆಬ್ಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಇದೇ ಆಗಸ್ಟ್ 21, 22 ಮತ್ತು 23ರಂದು ನಡೆಯುತ್ತಿದೆ. ಆ ಒಂದು ಪಂದ್ಯಾವಳಿಗಳಲ್ಲಿ ವೀಕ್ಷಣೆಗೆ ನೀವು ಕೂಡ ವೀಕ್ಷಿಸಬಹುದು ಮತ್ತು ನೇರ ಪ್ರಸಾರ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಇರುತ್ತೆ. ಮತ್ತು ಹೆಚ್ಚಿನ ವಿವರಣೆಗಳನ್ನ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ವಿವರಣೆಗಳನ್ನ ತಿಳಿದುಕೊಳ್ಳಬಹುದಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.